ಬೆಂಗಳೂರಿನ ಸಾಮರ್ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ ಶಾಲೆ ಬಂದ್ ಆಗಿದೆ. ಅಕ್ರಮವಾಗಿ ನಡೀತಾ ಇದ್ದ ಸಾಮರ್ ಇಸ್ಲಾಮಿಕ್ ಸ್ಕೂಲ್ ಮಾನ್ಯತೆ ರದ್ದಾಗಿದೆ. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಶಾಲೆಯ ಶಿಕ್ಷಣ ಇಲಾಖೆ ಆಯುಕ್ತ ವಿಕಾಸ್ ಸುರಳ್ಕರ್ ಅಧಿಕೃತ ಆದೇಶ ಹೊರಡಿಸಿದ್ದಾರೆ. 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಶಾಲೆಯ ಮಾನ್ಯತೆಯನ್ನ ರದ್ದು ಮಾಡಲಾಗಿದೆ. ನಕಲಿ ದಾಖಲೆ ನೀಡಿ ಶಾಲೆಗೆ ಅನುಮತಿ ಪಡೆದಿದ್ದ ಆರೋಪ ಇದೆ. ಶಾಲೆ ಹೆಸರಲ್ಲಿ ಮದರಸಾ ಹಾಗೂ ಅಕ್ರಮ ಶಾಲೆಯನ್ನ ನಡೆಸ್ತಾ ಇದ್ದ ಆರೋಪದಲ್ಲಿ ರದ್ದಾಗಿದೆ. ಈಗ ಶಾಲೆ ಹೆಸರಲ್ಲಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಅನುದಾನ ಕೂಡ ದುರ್ಬಳಕೆ ಆಗಿದೆ. 5 ಲಕ್ಷ ಶಾಲೆಗೆ ಅನುದಾನವನ್ನ ಪಡೆದು ಮದರಸಾಕ್ಕೆ ಬಳಸಿದಂತ ಆರೋಪ ಇತ್ತು ಈ ಶಾಲೆ ಮೇಲೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ಸಾಮರ್ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ ಸ್ಕೂಲ್, ಜಾಮಿಯಾ ಮೊಹಮ್ಮದಿಯಾ ಎಜುಕೇಷನ್ ಸೊಸೈಟಿ, ಅಲ್ ಜಾಮಿಯಾ ಮೊಹಮ್ಮದಿಯಾ ಎಜುಕೇಷನ್ ಸೊಸೈಟಿ ಇದು ಇಲೀಗಲ್ ಸ್ಕೂಲ್ ಆ್ಯಂಡ್ ಮದ್ರಸಾ ನಡೆಸ್ತಾ ಇದ್ರು ಹನಿಸಂದ್ರ ರಂಜಾನದಲ್ಲಿ. ಇದು ಸುದ್ದಿ ಬಂದು ಸುವರ್ಣ ನ್ಯೂಸಲ್ಲಿ ಬಂದಿತ್ತು. ಇವತ್ತು ನಿನ್ನೆ 19/1/2026 ಕಮಿಷನರು ಎಜುಕೇಷನ್ ಕಮಿಷನರ್ ಕ್ಯಾನ್ಸಲ್ ಮಾಡಿದ್ದಾರೆ. ಪಬ್ಲಿಕ್ ಟ್ರಸ್ಟ್ ರಿಜಿಸ್ಟ್ರೇಷನ್ ಆಫೀಸಿಂದ ಲೆಟರ್ ಬಂತು, ಇದು 3 ಸಂಸ್ಥೆ ಇಲ್ಲಿಗಲ್ ಅಂತ. ಆದಮೇಲೆ ಕಮಿಷನರ್ ಸಾಹೇಬರು ಇದು ಇನ್ಸ್ಟಿಟ್ಯೂಟ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಅದು 5 ಲಕ್ಷ ಮೈನಾರಿಟಿಯಲ್ಲಿ ಇವರು ಫ್ರಾಡಿನ ತೊಗೊಂಡಿದ್ರು, ಅದನ್ನು ರಿಕವರ್ ಮಾಡಬೇಕಂತ ಆರ್ಡರ್ ಮಾಡಿದ್ದಾರೆ. ಸಾಮರ್ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ ಸ್ಕೂಲ್, ಜಾಮಿಯಾ ಮೊಹಮ್ಮದಿಯಾ ಎಜುಕೇಷನ್ ಸೊಸೈಟಿ, ಅಲ್ ಜಾಮಿಯಾ ಮೊಹಮ್ಮದಿಯಾ ಎಜುಕೇಷನ್ ಸೊಸೈಟಿ ಇದು ಇಲೀಗಲ್ ಸ್ಕೂಲ್ ಆ್ಯಂಡ್ ಮದ್ರಸಾ ನಡೆಸ್ತಾ ಇದ್ರು ಹನಿಸಂದ್ರ ರಂಜಾನದಲ್ಲಿ. ಇದು ಸುದ್ದಿ ಬಂದು ಸುವರ್ಣ ನ್ಯೂಸಲ್ಲಿ ಬಂದಿತ್ತು. ಇವತ್ತು ನಿನ್ನೆ 19/1/2026 ಕಮಿಷನರು ಎಜುಕೇಷನ್ ಕಮಿಷನರ್ ಕ್ಯಾನ್ಸಲ್ ಮಾಡಿದ್ದಾರೆ. ಪಬ್ಲಿಕ್ ಟ್ರಸ್ಟ್ ರಿಜಿಸ್ಟ್ರೇಷನ್ ಆಫೀಸಿಂದ ಲೆಟರ್ ಬಂತು, ಇದು 3 ಸಂಸ್ಥೆ ಇಲ್ಲಿಗಲ್ ಅಂತ. ಆದಮೇಲೆ ಕಮಿಷನರ್ ಸಾಹೇಬರು ಇದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.